ಶಾಂತಮ್ಮ, ಶಾಂತಮ್ಮ, ಬಂದೆ. ತಗೊಳ್ಳ, ನೀರು ಕುಡಿ. ಯಾಕಪ್ಪ, ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಶಾಂತಮ್ಮ, ಸಮುದ್ರದ ಉದ್ದಗಲಕ್ಕೂ ಹುಡುಕೋ ಪ್ರಯತ್ನ ಮಾಡಿದ್ರು ಜಾನುವಾರು ಸುಳಿವೇ ಸಿಗಲಿಲ್ಲ. ಅವ್ರ ದೇಹನಾದರೂ ಸಮುದ್ರ ದಂಡೆ ಕೊಚ್ಚಿ ಬಂದಿರಬಹುದಾ ಅಂತ ಅಲ್ಲಿರೋ ಮೀನುಗಾರರನ್ನ, ಬೋಟ್ ಓಡಿಸೋರ್ನೆಲ್ಲ ವಿಚಾರಿಸ್ದೆ. ಅಲ್ಲ, ಅಷ್ಟು ದೊಡ್ಡ ಸಮುದ್ರದಲ್ಲಿ ಕಾಲ್ ಜಾರಿ ಬಿದ್ದಿದ್ದಾಳೆ ಅಂತೀಯ. ಯಾವುದಾದ್ರೂ ಮೊಸಳೆ ತಿಂದ್ಬಿಟ್ಟಿದ್ರೆ? ಶಾಂತಮ್ಮ, ಮೊಸಳೆಗಳಿರೋದು ನದಿನಲ್ಲಿ ಅಷ್ಟೇ. ಈ ಸಮುದ್ರದಲ್ಲಿ ತಿಮಿಂಗ್ಲಾನೋ, ಶಾರ್ಕೋ ಈ ಥರ ದೊಡ್ಡ ದೊಡ್ಡ ಕ್ರೀಚರ್ಸ್ ಮಾತ್ರ ಇರ್ತವೆ. ಅಂಥ ಪ್ರಾಣಿಗಳು ಜಾನುವಾರು ದೇಹ ತಿಂದಿದೆ ಅನ್ನೋದಾದರೆ ಅವ್ರ ಬಟ್ಟೆನಾದರೂ ಉಳಿಬೇಕಾಗಿತ್ತು. ಬಟ್ಟೆ ಸಮುದ್ರ ಮೇಲೆ ತೇಲು ಬಂದು ನಮಗೆ ಸುಲಭವಾಗಿ ಸಿಗಬೇಕಾಗಿತ್ತು. ಅದು ಸಿಗ್ತಿಲ್ಲ ಅಂದರೆ ಏನರ್ಥ? ನೀನೇನು ಹೇಳ್ತಿದೀಯ ನನಗೆ ಅರ್ಥನೇ ಆಗ್ತಿಲ್ಲ. ಶಾಂತಮ್ಮ, ಇದರ ಅರ್ಥ ನನ್ನ ಜಾನ್ಯವರು ಇನ್ನೂ ಸತ್ತಿಲ್ಲ ಅಂತ, ನನ್ನ ಚಿನ್ನವರು ಇನ್ನೂ ಬದುಕಿದ್ದಾರೆ ಅಂತ. ಶಾಂತಮ್ಮ, ಶಾಂತಮ್ಮ, ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ. ನೀವು ಬೇರೆ ಏನೋ ಯೋಚನೆ ಮಾಡ್ತಿದ್ದೀರಲ್ಲ, ಯಾಕೆ? ನಿಮಗೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಪ್ಪ. ಅಲ್ಲ, ಅವಳು ಸತ್ತಿಲ್ಲ ಅಂತ ಹೇಳ್ತಿದ್ಯಾ? ಹಾಗಿದ್ರೆ ಅವಳು ಬರ್ಬೋದಿತ್ತಲ್ವಾ? ಜಯಂತ್, ಮುಂದೇನು ಮಾಡ್ಬೇಕು ಅನ್ಕೊಂಡಿದ್ಯಾ? ಮುಂದೆ ಒಬ್ಬ ಡಿಟೆಕ್ಟಿವ್ನ ಹೈರ್ ಮಾಡಬೇಕು ಅಂತ ಇದ್ದೀನಿ ಶಾಂತಮ್ಮ. ಹಂಗಂದ್ರೆ? ಡಿಟೆಕ್ಟಿವ್ ಅಂದರೆ ಪೊಲೀಸ್ ನೋಡಿದ್ದ ಹಾಗೆ, ಆದರೆ ಪೊಲೀಸ್ನವರಲ್ಲ, ಪ್ರೈವೇಟ್ ಆಗಿ ಈ ಥರ ಹುಡುಕಾಟನೆಲ್ಲ ಕೈಗೆತ್ಕೋತಾರೆ. ಜಾನ್ವಿ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಗೊತ್ತು ಮಾಡೋಕ್ಕೆ ಒಬ್ಬ ಡಿಟೆಕ್ಟಿವ್ನ ಅವಶ್ಯಕತೆ ಖಂಡಿತ ಇದೆ. ಆದಷ್ಟು ಬೇಗ ಇದ್ರ ಬಗ್ಗೆ ಮೂವ್ ಮಾಡಬೇಕು. ಎಷ್ಟು ಹುಡುಕಿದ್ರು ಜಾನ್ವಿ ಬಾಡಿನೇ ಸಿಗ್ತಾ ಇಲ್ವಲ್ಲ? ಹೀಗೆ ಯಾಕೆ ಆಗ್ತಾ ಇದೆ? ನೀರೊಳಗಿದ ಪ್ರಾಣಿಗಳೇನಾದ್ರೂ ಅವ್ರ ದೇಹ ತಿಂದಿರ್ಬೋದಾ? ಇಲ್ಲ ಜಯಂತ, ಹಾಗಾಗಿದ್ರು ಅದರ ಸಣ್ಣ ಸುಳ್ವಾದ್ರೂ ಸಿಗಬೇಕಾಗಿತ್ತು. ಶ್ರೀಲಂಕಾಲಿ ಅಷ್ಟು ಹುಡುಕಾಟ ಮಾಡಿದ್ರು ಏನು ಸುಳುವು ಸಿಕ್ಕಿಲ್ಲ ಅಂದಮೇಲೆ ನೀರಿಗೆ ಬಿದ್ದ ಮೇಲೆ ಏನಾದ್ರೂ ಬಚಾವಾಗಿರ್ಬೋದಾ? ಹಾಗೇನಾದ್ರು ಆಗಿದ್ರೆ ಬೆಸ್ತರಿಗೋ ಅಥವಾ ಮೀನುಗಾರರಿಗೋ ಅವ್ರು ಸಿಕ್ಕಿರ್ಬೋದಾ? ಆದ್ರೆ ಎಲ್ಲಿಂದ ಹುಡ್ಕೋದು? ಲಕ್ಷ್ಮಿ, ಜಾನು ಕಾರ್ಯಕ್ಕೆ ಯಾರನ್ನು ಕರಿಬೇಕು ಅಂತ ಎಲ್ಲರದ್ದು ಲಿಸ್ಟ್ ಮಾಡಿದ್ದೀನಿ. ನಿನ್ಗೆ ಯಾರಾದರೂ ಜಾನು ಫ್ರೆಂಡ್ಸ್ ಗೊತ್ತಿದ್ರೆ ಹೇಳು, ಅವ್ರ ದುಡ್ಡು ಹಾಕ್ಬಿಡ್ತೀನಿ. ಪಾಪ ಅವ್ರಿಗೂ ತಿಳಿಸೋಣ. ನನಗೆ ಯಾರು ಗೊತ್ತ್ರಿ? ನನಗೆ ಗೊತ್ತಿರೋದೊಬ್ಬನೇ, ವಿಶ್ವ. ಆದರೆ ಅವನ ನಂಬರು ನನ್ನ ಹತ್ರ ಇಲ್ಲ. ಅವನ ನಂಬರ್ನ ಹೇಗ್ರಿ ಹುಡ್ಕೋದು? ಜಾನು ಫ್ರೆಂಡ್ಸ್ದು ಒಂದಿಬ್ಬರು ನಂಬರ್ ನನ್ನ ಹತ್ರ ಇದೆ. ಅವ್ರಿಗೆ ಫೋನ್ ಮಾಡಿ ನಾನು ಅವನ ನಂಬರ್ ತಗೋತೀನಿ ಬಿಡು. ರೀ, ಇದಕ್ಕೆಲ್ಲ ತುಂಬಾ ಖರ್ಚಾಗತ್ತಲ್ವಾ? ಹೇಗ್ರಿ ಹೊಂದಿಸೋದು? ಅವಳು ಸೀಮಂತಕ್ಕೆ ಅಂತ ಒಂದಷ್ಟು ದುಡ್ಡು ಕೂಡಿಟ್ಟಿದ್ವಲ್ಲ ಲಕ್ಷ್ಮಿ, ಅದನ್ನ ಅವಳ ತಿಥಿಗೆ ಖರ್ಚು ಮಾಡ ಬಿಡು. ಯಾಕ್ರಿ ಹೀಗೆ? ನಾವು ಖುಷಿಯಾಗಿರೋದು ಆ ದೇವರಿಗಿಷ್ಟ ಇಲ್ವಾ? ಈ ಕೈಯಲ್ಲಿ ಅವಳ ಮಗುನ ಎತ್ಕೊಂಡು ಮುದ್ದಾಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆ ಆಸೆನೇ ಇಲ್ದಾಗ ಆಗೋಯ್ತಲ್ಲ.
ಯಾಕ್ರಿ ನಮ್ಗೆ ಈ ಶಿಕ್ಷೆ? ನೋಡು ಲಕ್ಷ್ಮಿ, ವಸ್ತು ಕಳೆದೋಗಿದೆ. ಅದು ಸಿಗುತ್ತೆ ಅಂದರೆ ಹುಡ್ಕೋಣ, ದುಃಖ ಪಡೋಣ. ಅದು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೂ ಅಳೋದಿದೆ ನೋಡು. ಬೇಡ, ಬಿಟ್ಬಿಡು. ನೋಡು, ಕೆಲಸ ಮಾಡೋಕ್ಕೆ ರಾಶಿ ಎಷ್ಟಿದೆ. ಕಾರ್ಯ ಚೆನ್ನಾಗಿ ಮಾಡಿ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಅಷ್ಟೇ ನಮ್ಮ ಕೈಲಿ ಮಾಡೋಕ್ಕಾಗ. ಎಷ್ಟು ಬೇಡ ಅಂದ್ರು ಜಾನು ವಿಷಯ ಬಂದಾಗ್ಲೆಲ್ಲ ಹೆತ್ತ ಕರಳು ರೀ. ತುಂಬಾ ಸಂಕಟ ಆಗ್ತಿದೆ. ನನಗೆ ಅರ್ಥ ಆಗುತ್ತೆ ಲಕ್ಷ್ಮಿ, ನನಗೆ ಅರ್ಥ ಆಗುತ್ತೆ. ನೋಡು, ನೀನು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ನನಗೆ ಕೈಕಾಲ ಆಡಲ್ಲ. ಮಾಡಕ್ಕೆ ಎಷ್ಟು ಕೆಲಸ ಇದೆ ನೋಡು. ಆಯ್ತು, ಇವ್ರಿಗೆ ಅಡುಗೆಯವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಊಟ ತಿಂಡಿ ಏನು ಮಾಡಿಸ್ಬೇಕು, ಪೂಜೆಗೆ ಏನು ತಿಂಡಿಗಳನ್ನು ಮಾಡಿಸ್ಬೇಕು ಹೇಳು. ಆ ಲಿಸ್ಟ್ ಹಾಕ್ಕೊಂಡು ಅವ್ರಿಗೆ ಕಳಿಸ್ಬೇಕು. ರೀ, ಜಾನುಗಿಷ್ಟ ಇರೋ ಎಲ್ಲ ತಿಂಡಿಗಳನ್ನೂ ಮಾಡ್ಸೋಣ. ಈ ಕಾರ್ಯ ಮಾಡುವಾಗ ಅವಳು ಬಂದು ನೋಡ್ತಾಳೆ. ಅದನ್ನ ನೋಡಿ ಅವಳಿಗೆ ಖುಷಿ ಆಗತ್ತೆ. ನಾವು ಮಾಡಿದ್ದಕ್ಕೂ ಸಾರ್ಥಕತೆ ಇರುತ್ತಲ್ವಾ? ಆಯ್ತು, ಹೇಳಿ ಏನೇನು ಮಾಡಿಸ್ಬೇಕು.